ಆತ್ಮೀಯ ವಿದ್ಯಾರ್ಥಿಗಳೇ, 2018ರ NMS ಪ್ರಶ್ನೆ ಪತ್ರಿಕೆಯ ರಾಸಾಯನಶಾಸ್ತ್ರದ ಪ್ರಶ್ನೆಗಳನ್ನು ನೋಡ್ತಾ ಇದ್ದೇವೆ. ಸೊ ಒಂದನೇ ಪ್ರಶ್ನೆ ಇದೆ, H2SO4ನಲ್ಲಿ ಆಮ್ಲಜನಕದ ಶೇಕಡಾ ದ್ರವ್ಯರಾಶಿ. ಸೊ ಎಷ್ಟಿದೆ ಅಂದರೆ 65.30 ಶೇಕಡಾ ದ್ರವ್ಯರಾಶಿ ಇದೆ. ಆಮ್ಲಜನಕದ ಶೇಕಡಾ ದ್ರವ್ಯರಾಶಿ. ನೆಕ್ಸ್ಟ್ ನೋಡಿದಾಗ DDT ತಯಾರಿಕೆಯಲ್ಲಿ ಬಳಸುವ ಧಾತು ಕ್ಲೋರಿನ್. DDTಯಲ್ಲಿ ತಯಾರಿಕೆಯಲ್ಲಿ ಬಳಸುವ ಧಾತು ಕ್ಲೋರಿನ್. ನೆಕ್ಸ್ಟ್ ರಾಸಾಯನಿಕ ವಿಭಜನೆಯನ್ನು ಪ್ರತಿನಿಧಿಸುವ ಸಮೀಕರಣ. ರಾಸಾಯನಿಕ ವಿಭಜನೆಯನ್ನು ಪ್ರತಿನಿಧಿಸುವ ಸಮೀಕರಣ ನೋಡ್ರಿ, ಒಂದನೇದು NH3 + HCl ಇದೆ. ಇಲ್ಲಿ ವಿಭಜನೆಯನ್ನು ಮಾಡಿಲ್ಲ ಅವ, ಸೊ ಇದು ವಿಭಜನೆ ಅಲ್ಲ. ನೆಕ್ಸ್ಟ್ Zn + H2SO4, ZnSO4 H2, ಸೊ ಇದು ಕೂಡ ವಿಭಜನೆ ಸರಿಯಾಗಿ ಆಗಿಲ್ಲ. ಹೈಡ್ರೋಜನ್ ಗಾಳಿ ರೂಪದಲ್ಲಿ ಹೋಗ್ತದೆ ಅಂತ ಹೇಳಿದಾನ. ನೆಕ್ಸ್ಟ್ ನೋಡ್ರಿ, NaOH + HCl = NaCl + H2O, ಸೊ ಇದು ಕೂಡ ಅಲ್ಲ. ನೆಕ್ಸ್ಟ್ 2HGO. ಹಾಗಾದರೆ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ರಿ, ಇಲ್ಲಿ ಆಕ್ಸಿಜನ್ ಆಮ್ಲಜನಕ ಬಿಡುಗಡೆ ಆಗ್ತದೆ. ಹಾಗಾದರೆ ಸರಿಯಾದ ಯಾವುದು ಅಂದರೆ 4ನೇದು. ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ SO3ನಲ್ಲಿ ಗಂಧಕದ ವೇಲೆನ್ಸಿ ಎಷ್ಟು? 6. ಗಂಧಕದ ವೇಲೆನ್ಸಿ ಎಷ್ಟಪ್ಪ ಅಂದರೆ 6. ನೆಕ್ಸ್ಟ್ ಜಡಾನಿಲವಲ್ಲದ ಧಾತು ಬೋರಾನ್. ನಿಯಾನ್, ಕ್ರಿಪ್ಟಾನ್, ಆರ್ಗಾನ್ ಇವು ಮೂರುಗಳು ಜಡಾನಿಲಗಳು. ಸೊ ಅಲ್ಲದ ಧಾತು ಬೋರಾನ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಹೊಂದಿಸಿ ಬರೆಯಿರಿ ಇದೆ. ಸೊ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ಬೀಜ ಕೇಂದ್ರ, ನ್ಯೂಕ್ಲಿಯಸ್. ಹಾಗಾದರೆ ನಾವು ಎಲೆಕ್ಟ್ರಾನನ್ನು ಕಂಡುಹಿಡಿದಂಥವ್ರು ಯಾರು ಅಂದರೆ J ಥಾಮ್ಸನ್. ನೆಕ್ಸ್ಟ್ ಪ್ರೋಟಾನನ್ನು ಕಂಡುಹಿಡಿದವ ಯಾರು ಅಂದರೆ ಗೋಲ್ಡ್ಸ್ಟೀನ್. ನೆಕ್ಸ್ಟ್ ನ್ಯೂಟ್ರಾನನ್ನು ಕಂಡುಹಿಡಿದವ್ರು ಯಾರು ಅಂದರೆ ಜೇಮ್ಸ್ ಜಾಡ್ವಿಕ್. ಹಾಗಾದರೆ ಈಗಾಗಲೇ ಗೊತ್ತಾಯಿತು ಏನು ಬೀಜ ಕೇಂದ್ರದ ಸಿದ್ಧಾಂತ. ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸನ್ನು ಕಂಡುಹಿಡಿದವರು ರುದರ್ಫೋರ್ಡ್. ಹಾಗಾದರೆ AB ಇದೆ. AB ಯಾವುದಿದೆ? 3 ಮತ್ತು 4ನೇ ಪ್ರಶ್ನೆಗಳಿವೆ ನೋಡ್ರಿ, 3 ಮತ್ತು 4ನೇ ಪ್ರಶ್ನೆ. ನೆಕ್ಸ್ಟ್ B ಏನಿದೆ? D ಇದೆ, ಇಲ್ಲಿ C ಇದೆ. ಹಾಗಾದರೆ ಸರಿಯಾದ ಉತ್ತರ 4. ಸರಿಯಾದ ಉತ್ತರ 4. ನೆಕ್ಸ್ಟ್ ಸಮೀಕರಣ ಸರಿದೂಗಿಸಿ ನಂತರ O2ನ ಸಹಗುಣಕ. ಸಮೀಕರಣವನ್ನು ಸಹದೂಗಿಸಿ O2ನ ಸಹಗುಣಕ KCl. ಸೊ ನೋಡ್ರಿ, ಸಮೀಕರಣ ಇದು ಮಾಡ್ಬೇಕಂದ್ರೆ ಇದು O2 ಇದೆ, ನಮಗೇನಾಗಿರಬೇಕು ಅಂದರೆ O3 ಆಗಿರಬೇಕು. ಏನಾಗಿರ್ಬೇಕು ರೀ? O3 ಆಗಬೇಕು. ಇದು O2 ಆಗಿದೆ. ಹಾಗಾದರೆ ಸಮೀಕರಣ ಸಹದೂಗಿಸಿದಾಗ ಅದರ ಸಹಗುಣಕ 3 ಇದೆ. ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್ ಅಪಕರ್ಷಣೆ ಕ್ರಿಯೆ ಎಂದರೆ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವುದು, ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವುದು, ಆಮ್ಲಜನಕವನ್ನು ಸೇರಿಸುವುದು, ಜಲಜನಕವನ್ನು ತೆಗೆಯುವುದು. ಹಾಗಾದರೆ ಸರಿಯಾದ ಉತ್ತರ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವುದು ಅಪಕರ್ಷಣೆ ಕ್ರಿಯೆಯಾಗಿದೆ. ಆಮ್ಲಮಳೆಗೆ ಕಾರಣವಾದ ಸಂಯುಕ್ತ HNO3. ಯಾವುದು? HNO3 ಆಗಿರುತ್ತದೆ. ನೆಕ್ಸ್ಟ್ ರುದರ್ಫೋರ್ಡ್ ಪ್ರಯೋಗವು ಈ ಅಂಶವನ್ನು ವಿವರಿಸಲು ವಿಫಲವಾಗಿದೆ.
ರುದರ್ಫೋರ್ಡ್ ರವರು ಯಾವುದನ್ನು ಪರಮಾಣುವಿನ ಸ್ಥಿರತೆಯನ್ನು ವಿವರಣೆ ಮಾಡೋಕೆ ಅಲ್ಲಿ ವಿಫಲವಾಗಿದೆ. ನೆಕ್ಸ್ಟ್, ಒಣಹಣ್ಣುಗಳ ಬಣ್ಣ ಮಾಸುವುದನ್ನು ತಡೆಗಟ್ಟಲು ಬಳಸುವ ರಾಸಾಯನಿಕ ಯಾವುದು ಅಂದರೆ SO2. ರಾಸಾಯನಿಕ ಯಾವುದ್ರಿ? SO2 ಆಗಿದೆ. ಸೊ ನೆಕ್ಸ್ಟ್, ಅದೇ ರೀತಿಯಾಗಿ 2018ರಲ್ಲಿರುವಂತಹ ಜೀವಶಾಸ್ತ್ರದ ಪ್ರಶ್ನೆಗಳನ್ನು ನೋಡೋಣ. ಸೊ ಒಂದನೇದು, ಬ್ರಯೋಫಿಲ್ಮ್ನ ಸಂತಾನೋತ್ಪತ್ತಿಯ ಭಾಗ ಎಲೆಯ ಮೊಗ್ಗು. ಬ್ರಯೋಫಿಲ್ಮ್ನ ಸಂತಾನೋತ್ಪತ್ತಿ ಭಾಗ ಎಲೆಯ ಮೊಗ್ಗು. ನೆಕ್ಸ್ಟ್, ಕೊಟ್ಟಿರುವ ಆಹಾರ ಸರಪಳಿಯಲ್ಲಿ 4ನೇ ಪೋಷಣ ಸ್ತರದಲ್ಲಿ 5 ಕಿಲೋಜೌಲ್ನಷ್ಟು ಶಕ್ತಿ ಇದ್ದಾಗ ಉತ್ಪಾದಕಗಳಲ್ಲಿರುವ ಶಕ್ತಿಯು ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು. ಸೊ ಇಲ್ಲಿ 4ನೆಯ ಪೋಷಣ ಸ್ತರದಲ್ಲಿ 5 kJ ಶಕ್ತಿ ಇದ್ದಾಗ, ಹಾಗಾದರೆ ಶಕ್ತಿಯಿಂದಾಗಿ ಉತ್ಪಾದಕಗಳಲ್ಲಿರುವ ಶಕ್ತಿಯು ಕೂಡ 5000 ಕಿಲೋಜೌಲ್ ಆಗುತ್ತಾ. ಎಷ್ಟಾಗುತ್ತದೆ ಇದು? 5000 ಕಿಲೋಜೌಲ್ ಆಗುತ್ತಾ. ನೆಕ್ಸ್ಟ್ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಜೀವಕೋಶದ ಭಾಗವು ಮತ್ತು ಅವುಗಳ ಸಾಮಾನ್ಯ ಹೆಸರಿನ ಹೊಂದಾಣಿಕೆ. ಜೀವಕೋಶದ ಹೊರಬಾಗಿಲು ಕೋಶಪೊರೆ. ಕೋಶಪೊರೆ. ನೆಕ್ಸ್ಟ್, ಜೀವಕೋಶದ ಸೌರಪೆಟ್ಟಿಗೆ ಕ್ಲೋರೋಫಿಲ್. ಅನುವಂಶೀಯ ಮಾಹಿತಿಯ ಕಂತೆ. ಮೂರನೇದು, ಅನುವಂಶೀಯ ಮಾಹಿತಿಯ ಕಂತೆ ವರ್ಣತಂತು. ವರ್ಣತಂತು. ನೆಕ್ಸ್ಟ್, ಜೀವಕೋಶದ ಸಂಗ್ರಹಣ ಕೊಠಡಿ ಯಾವುದು? ರಸಧಾನಿ. ಯಾವುದ್ರಿ? ರಸಧಾನಿ. ಹಾಗಾದರೆ A4 ಇದೆ, B3 ಇದೆ, B3 ಯಾವೂ ಇಲ್ಲ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. ನೋಡ್ರಿ, ಜೀವಕೋಶದ ಹೊರಬಾಗಿಲು ಕೋಶಪೊರೆ ಆಗುತ್ತೆ. ಜೀವಕೋಶದ ಸೌರಪಟ್ಟಿಕೆಗಳು ಕ್ಲೋರೋಪ್ಲಾಸ್ಟ್ ಆಗುತ್ತೆ. ಅನುವಂಶೀಯ ಮಾಹಿತಿ ಕಂತೆ ವರ್ಣತಂತು ಆಗುತ್ತೆ. ಜೀವಕೋಶದ ಸಂಗ್ರಹಣಾ ಕೊಠಡಿ ರಸದಾನಿ ಆಗುತ್ತೆ. ಸೊ ಆಪ್ಷನ್ 2 ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 21ನೇದು, ಆಹಾರವನ್ನು ನುಂಗುವಾಗ ಆಹಾರದ ಕಣಗಳು ಶ್ವಾಸನಾಳವನ್ನು ಪ್ರವೇಶಿಸುವುದನ್ನು ತಡೆಯುವುದು ಎಪಿಗ್ಲಾಟಿಸ್. ಯಾವುದ್ರಿ? ಎಪಿಗ್ಲಾಟಿಸ್ ತಡೆಯುತ್ತದೆ. ನೆಕ್ಸ್ಟ್, ಮಾನವನ ಮುಂಗಾಲುಗಳು ಹಿಂಗಾಲುಗಳಿಗಿಂತ ಚಿಕ್ಕದಾಗಿರುವುದರಿಂದ ಅವುಗಳನ್ನು ಇಲ್ಲಿ ವರ್ಗೀಕರಿಸಲಾಗಿದೆ ಹೋಮಿನೇಡ್. ನೋಡ್ರಿ, ಹೋಮಿನೇಡ್ ಕುಟುಂಬಕ್ಕೆ. ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್, ಈಸ್ಟ್ಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ಇದು ಯಾವುದು ಅಂದರೆ ಯೂಕ್ಯಾರಿಯೋಟಿಕ್ ಜೀವಕೋಶಗಳಾಗಿವೆ. ಯೂಕ್ಯಾರಿಯೋಟಿಕ್ ಜೀವಕೋಶಗಳಾಗಿವೆ. ನೆಕ್ಸ್ಟ್, ಅಮೀಬಾದ ಜೀವಕೋಶದಲ್ಲಿ ಎಲ್ಲ ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಿಸುವ ಭಾಗ ಕೋಶ ಕೇಂದ್ರ. ಕೋಶ ಕೇಂದ್ರವಾಗಿದೆ. ನೆಕ್ಸ್ಟ್, ನಮ್ಮ ದೇಹದಲ್ಲಿರುವ ಸಂದೇಶವಾಹಕ ಪ್ರೋಟೀನ್ಗಳ ಸರಿಯಾದ ಜೋಡಿಯು ಇನ್ಸುಲಿನ್ ಮತ್ತು ಹಿಮೋಗ್ಲೋಬಿನ್. ಮಾನವನ ದೇಹದಲ್ಲಿ ಅಂದ್ರೂ ನಮ್ಮ ದೇಹದಲ್ಲಿರುವ ಇನ್ಸುಲಿನ್ ಮತ್ತು ಹಿಮೋಗ್ಲೋಬಿನ್. ನೆಕ್ಸ್ಟ್, ಹೆಸರು ಬೇಳೆಯ 2 ಸಾಲುಗಳ ನಡುವೆ ಮೆಣಸಿನ ಗಿಡಗಳನ್ನು ಬೆಳೆಯುವುದರಿಂದ ಆಗುವ ಪ್ರಯೋಜನ. ಹೆಸರು ಬೆಳೆ ಗಿಡಗಳು ಉತ್ಪತ್ತಿ ಮಾಡುವ ನೈಟ್ರೋಜನ್ ಸಂಯುಕ್ತಗಳನ್ನು ಮೆಣಸಿನ ಗಿಡಗಳು ಬಳಸಿಕೊಳ್ಳುತ್ತವೆ. ಅಲ್ಲಿ ನೈಟ್ರೋಜನ್ ಸಂಯುಕ್ತ ಹೆಸರು ಬೇಳೆ ಗಿಡಗಳು. ರೈಟ್. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್
ಮೂರನೇದು ಭೂಗರ್ಭ ಪ್ರಕ್ರಿಯೆಯಿಂದ ಉಂಟಾದ ಸಂಪನ್ಮೂಲ ಖನಿಜ ಸಂಪನ್ಮೂಲ. ಭೂಗರ್ಭ ಪ್ರಕ್ರಿಯೆಗಳಿಂದ ಉಂಟಾದ ಸಂಪನ್ಮೂಲ ಖನಿಜ ಸಂಪನ್ಮೂಲ. ಮಾನವರು ವಿಶಾಲವಾದ ಕಪಾಳವನ್ನು ಹೊಂದಿರುವುದರಿಂದ ಇವುಗಳು ಸೇರಿರುವ ಜಾತಿ ಹೋಮೋ. ಯಾವುದು? ಹೋಮೋ. ನೆಕ್ಸ್ಟ್, ಪ್ರಾಚೀನ ಜೀವಿಗಳು ಶಕ್ತಿಯನ್ನು ಪಡೆಯುತ್ತಿದ್ದದ್ದು ಸಾವಯವ ವಸ್ತುಗಳು ಮತ್ತು ಹುದುಗುವಿಕೆಯಿಂದ. ಸಾವಯವ ವಸ್ತುಗಳು ಮತ್ತು ಹುದುಗುವಿಕೆಯಿಂದ.